ವೀಕ್ಷಕರೇ, ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ ನೋಡಿ, ಕಟಕ ರಾಶಿಯವರಿಗೆ ಈಗ ಲಗ್ನಕ್ಕೆ ಗುರು ಬರ್ತದೆ. ಇಷ್ಟು 12ನೇ ಮನೆಯಲ್ಲಿದ್ದ ಸ್ವಲ್ಪ ವ್ಯಯ ಜಾಸ್ತಿ, ಖರ್ಚು ಜಾಸ್ತಿ ಆಗ್ತಿತ್ತು. ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಸ್ವಲ್ಪ ಹಿಂದಿದ್ರು, ಅಂದ್ರೆ ತೀರಾಮಾನ ಅಂತಲ್ಲ, ಸ್ವಲ್ಪ ಹಿಂದಿದ್ರು. ಇವಾಗ ಏನು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಖುಷಿ ವಿಷಯ, ಉಚ್ಚ ಸ್ಥಾನಕ್ಕೆ ಬಂದಿದ್ದಾನೆ. ಸೊ ಎಜುಕೇಶನ್ ಬಹಳಷ್ಟು ಮುಂದಿರ್ತಾರೆ. ಆದ್ರೆ ಇನ್ನೊಂದು ಇದೆ, ಏನು ಜನ್ಮ ಗುರು ನರೋದುಃಖಂ ಅಂತ ನಾವು ಎಲ್ಲಾ ರಾಶಿಗಳಿಗೂ ಹೇಳ್ಕೊಂಡೇ ಬರ್ತೀವಿ. ಆದ್ರೆ ಕಟಕ ರಾಶಿಗೆ ಆ ರೀತಿ ಇರೋದಿಲ್ಲ. ಬಿಕಾಸ್ ಅದು ಉಚ್ಚ ಸ್ಥಾನ ಆಗಿರೋದ್ರಿಂದ, ತುಂಬಾ ಉತ್ತಮವಾದ ಸ್ಥಾನ ಆಗಿರೋದ್ರಿಂದ, ಅಂದ್ರೆ ಇಷ್ಟಪಟ್ಟಿರುವಂತ ಒಂದು ಜಾಗ ಕೂಡ ಆಗಿರೋದ್ರಿಂದ ಅಂತ ನೆಗೆಟಿವಿಟಿ ಅವ್ರಿಗೆ ಮಾಡೋದಿಲ್ಲ. ಎರಡನೇದೇನು ಅಂತಂದ್ರೆ, ಏನೋ ಅಕಸ್ಮಾತ್ ಬಂದ್ರು ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದೇ ವಿನಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಗುರು ಬಲ ಬಂದಿದೆ, ಗಂಡು ಹೆಣ್ಣು ಹುಡುಕಾಟ ಮಾಡುವಂತದ್ದು, ಮನೆ ಶುಭ ಕಾರ್ಯಗಳು ಮಾಡುವಂತದ್ದು, ಬರೀ ಒಂದೇ ಅಂತಲ್ಲ, ಮದುವೆ ಅಂತಾನೆ ಅಲ್ಲ, ಗೃಹ ಪ್ರವೇಶಗಳಾಗಿರ್ಬೋದು, ನಾಮಕರಣಗಳಾಗಿರ್ಬೋದು, ಮನೆಯಲ್ಲಿ ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನ ಮಾಡಿಸ್ಕೊಂತಾರೆ. ಮತ್ತೆ ಇವರ ವ್ಯಕ್ತಿತ್ವದಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಆಗತ್ತೆ. ಇಷ್ಟು ದಿವಸಗಳ ಕಾಲ ಇವ್ರಿಗೆ ಇವಾಗ ಗೊತ್ತಾಗತ್ತೆ ಏನೆಲ್ಲ ಯಾರಿಂದ ತೊಂದರೆಗಳಾಗ್ತಿತ್ತು, ಯಾರ್ಯಾರು ಏನೇನೆಲ್ಲ ಅಂತಿದ್ರು, ಎಷ್ಟು ಖರ್ಚಾಗ್ತಿತ್ತು, ಎಷ್ಟು ದೂಷಣೆಗಳು ಬರ್ತಾ ಇತ್ತು, ಅದ್ ಎಲ್ಲದಕ್ಕೂ ಕೂಡ ಇವತ್ತು ಉತ್ತರ ಕೊಡುವಂತ ಒಂದ್ ಸಮಯ ಇನ್ನು ಮೇಲೆ ಶುರು ಆಗುತ್ತೆ ಇವ್ರಿಗೆ. ಸೊ ತುಂಬಾ ಒಳ್ಳೆ ಸಮಯ. ಇವಾಗ ಅವ್ರು ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಲಾಭಗಳನ್ನ ಅವ್ರು ನೋಡ್ತಾ ಹೋಗ್ಬೋದು. ಎರಡನೇದೇನು ಅಂತಂದ್ರೆ, ಇವ್ರಿಗೆ ಲಗ್ನಕ್ಕೇನೆ ಶುಕ್ರ ಮತ್ತೆ ಬುಧರ ಒಂದು ಆಗಮನ ಕೂಡ ಆಗುತ್ತೆ, ಗುರು ಜೊತೆ ಸೇರ್ಕೊಂತಾರೆ. ಸೊ ಹಾಗಾಗಿ ಇವ್ರಿಗೆ 11ನೇ ಮನೆ ಅಧಿಪತಿ ಆಗ್ತಾನೆ ಶುಕ್ರ. ಸೊ ಹಾಗಾಗಿ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ 12ನೇ ಮನೆ ಅಧಿಪತಿ ಆಗ್ತಾನೆ ಬುಧ, 12 ಮತ್ತು 3ನೇ ಮನೆ ಅಧಿಪತಿ ಕೂಡ ಆಗ್ತಾನೆ. ವ್ಯಯಸ್ಥಾನಾಧಿಪತಿ ಲಗ್ನಕ್ ಬಂದಾಗ ಏನಾಗುತ್ತೆ, ಇವ್ರೇನಾದ್ರೂ ಔಟ್ ಆಫ್ ಕಂಟ್ರೀಸ್ ಹೋಗ್ಬೇಕು ಅನ್ನೋ ಪ್ಲಾನಿಂಗ್ಸ್ ಇದ್ರೆ ಅದ್ರಲ್ಲಿ ಸಕ್ಸಸ್ ಆಗ್ತಾರೆ. ಹೊರಗಡೆ ದೇಶಕ್ಕೆ ಓದಕ್ಕಾಗಿರ್ಬೋದು, ಅಥವಾ ಕೆಲ್ಸದ ಪರ್ಪಸ್ ಆಗಿರ್ಬೋದು, ಯಾವ್ದಾದ್ರು ಒಂದು ವಿಚಾರಕ್ಕೆ ಅವ್ರು ಹೊರಗಡೆ ಬರೀ ನೋಡ್ಕೊಂಡ್ ಬರಕ್ ಹೋಗ್ತೀನಿ ಅಂತಂದ್ರು ಕೂಡ ಅದಕ್ಕೂ ಕೂಡ ಅವಕಾಶಗಳನ್ನ ಮಾಡ್ಕೊಡ್ತಾನೆ. ಇದ್ರ ಜೊತೆಗೆ ಏನು ಅಂತಂದ್ರೆ, ಕುಜ ಇವರ 11ನೇ ಮನೆ ಇದ್ದಾನೆ. ಸೊ ಭೂಮಿಯಿಂದ ಲಾಭಗಳನ್ನ ಆಗ್ಲೇ ಹೇಳಿದೆ. ಇವಾಗ ಯಾರಾದ್ರೂ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಾ ಇದ್ರೆ, ಅಥವಾ ಮನೆ ತಗೋಬೇಕು ಅನ್ನೋ ತುಂಬಾ ದಿನಗಳಿಂದ ಪ್ಲಾನಿಂಗ್ಸ್ ಇತ್ತು ಅಂದ್ರೆ, ಇವಾಗ ಗುರುಬಲ ಬರ್ತಾ ಇದೆ, ಇವಾಗ ತಗೋಬಹುದಾ ಅಂದ್ರೆ ಖಂಡಿತವಾಗ್ಲೂ ಉತ್ತಮವಾದ ಸಮಯ. ಕುಜಾನು ಕೂಡ ನಿಮ್ಗೆ ಇವ್ರಿಗೆ 11ನೇ ಮನೇಲಿ ಇರೋದ್ರಿಂದ ಒಳ್ಳೆ ಸಹಾಯ ಆಗುತ್ತೆ. ಎರಡನೇದು, ಇವ್ರಿಗೆ 12ನೇ ಮನೆಗೆ ಸೂರ್ಯ ಬರ್ತಾನೆ. 11ನೇ ಮನೆ ಇದ್ದಂತ ಸೂರ್ಯ 12ಕ್ಕೆ ಬಂದಾಗ ಅಗೇನ್ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ರು, ಅಥವಾ ಯಾರೆಲ್ಲ ಏನು ರಾಜಕೀಯದಲ್ಲಿದ್ರು, ಅವರೆಲ್ಲರಿಗೂ ಕೂಡ ಸ್ವಲ್ಪ ಹಿನ್ನಡೆ ಆಗತ್ತೆ. ಗೌರ್ಮೆಂಟ್ ಇಂದ ಆಗ್ಬೇಕಾಗಿರೋ ಕೆಲಸಗಳು ಸ್ವಲ್ಪ ಫಾಸ್ಟ್ ಆಗಿ ಆಗಲ್ಲ, ನಿಧಾನಗತಿನಲ್ಲಿ ಆಗತ್ತೆ. ಅಥವಾ ಕೆಲವ್ರಿಗೆ ಏನಾಗುತ್ತೆ, ಭೂಮಿ ಅಕ್ವೈರ್ ಆಗುವಂತದ್ದು, ಸಮಥಿಂಗ್ ನೋಟಿಸ್ ಬರುವಂತದ್ದು, ಈ ರೀತಿ ಪ್ರಾಬ್ಲಮ್ಸ್ ಎದುರಿಸಬೇಕಾಗಿ ಬರುತ್ತೆ. ಆದ್ರೆ ಸಮಯ ಕಳೆದಂತೆ ಎಲ್ಲಾನು ಕೂಡ ಸರಿ ಹೋಗುತ್ತೆ. ಸೂರ್ಯ 12ನೇ ಮನೇಲಿ ಇದ್ದಾನೆ, ಒಂದ್ ತಿಂಗಳು ಬಿಟ್ಟು ಖಂಡಿತ ಅವ್ರ ಲಗ್ನಕ್ಕೂ ಬರ್ತಾನೆ. ಸೊ ಅವಾಗ ಅದಕ್ಕೋಸ್ಕರ ಈ ಸಮಯದಲ್ಲಿ ಏನ್ ಮಾಡ್ಬೇಕು, ತುಂಬಾ ಮೇಜರ್ ಆಗಿರುವಂತ ಪ್ರಾಬ್ಲಮ್ಸ್ ಮಾಡ್ಕೊಳಕ್ ಹೋಗ್ಬೇಡಿ, ಜಾಸ್ತಿ ರಗಳೆ ಮಾಡ್ಕೊಳ್ಳೋದು ಬೇಡ ಅಂತ ಸ್ವಲ್ಪ ಕಾಮ್ ಆಗಿದ್ಬಿಟ್ರೆ ಆ ತರ ಸಮಸ್ಯೆ ಕೂಡ ಇವ್ರು ಎದುರಿಸಲ್ಲ. ನೆಕ್ಸ್ಟ್ 2ನೇ ಮನೇಲಿ ಕೇತು. ಸೊ 2ನೇ ಮನೇಲಿ ಕೇತು ಇದ್ದಾಗ ಏನಾಗುತ್ತೆ, ಡೆಂಟಲ್ ಪ್ರಾಬ್ಲಮ್ ಬರೋದು, ಅಥವಾ ಥ್ರೋಟ್ ಇನ್ಫೆಕ್ಷನ್ ಗಳಾಗುವಂತದ್ದು, ಬೋನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವಂತದ್ದು. ಇದ್ರ ಜೊತೆಗೆ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇರ್ಬೇಕಾದ ಸಂದರ್ಭನೂ ಬರಬಹುದು. ಅಂದ್ರೆ ಒಳ್ಳೆ ರೀತಿಯಿಂದ ತಗೊಂಡಾಗ ಎಜುಕೇಶನ್ ಪರ್ಪಸ್ಗೋ ಅಥವಾ ಕೆಲ್ಸದ ನಿಮಿತ್ತನೋ ಹೊರಗಡೆ ಹೋಗಿರ್ತಾರೆ. ಸೊ ದೂರ ಇರ್ಬೇಕಾಗಿ ಬರುತ್ತೆ. ಮನೆಯಲ್ಲೇ ಸ್ವಲ್ಪ ಜಗಳಗಳು ಮಾಡ್ಕೊಂಡು ಯಾರ ಜೊತೆಲಾದ್ರೂ ಮಾತು ಬಿಟ್ಬಿಡೋದು, ಸ್ವಲ್ಪ ಸೈಲೆಂಟ್ ಆಗಿ ಯಾರ ಸವಾಸ ಬೇಡ, ಸೈಲೆಂಟ್ ಆಗಿರೋಣ ತಿದ್ಬಿಡೋದು, ಈ ರೀತಿನೂ ಕೂಡ ಆಗ್ತಾ ಇರುತ್ತೆ. ಇನ್ನ ಗುರು ದೃಷ್ಟಿ ಅಂತ ನೋಡಕ್ ಬಂದಾಗ 5ನೇ ಮನೆ ಮೇಲೆ ಗುರು ದೃಷ್ಟಿ ಇದೆ. ಸೊ ಯಾರಿಗೆಲ್ಲ ಮಕ್ಳಾಗಿಲ್ಲ, ತುಂಬಾ ದಿವಸದಿಂದ ಮಕ್ಳಾಗಿಲ್ಲ ಅಂತ ವ್ಯಥೆ ಪಡ್ತಿರ್ತಾರೆ, ಅಂತವ್ರಿಗೆಲ್ಲಾನು ಗುಡ್ ನ್ಯೂಸ್ ಸಿಗುವಂತ ಒಂದು ಟೈಮ್ ಇದು. ಜೊತೆಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಾಗತ್ತೆ. ಮತ್ತೆ ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗತ್ತೆ. ಯಾರೆಲ್ಲ ಮದುವೆ ಮಾಡ್ಕೊಬೇಕು, ತುಂಬಾ ದಿವಸದಿಂದ ತಂದೆ ತಾಯಿ ಕೇಳ್ಬೇಕು ಅಂತ ಯೋಚನೆ ಮಾಡ್ತಾರೆ, ಅವ್ರಿಗೆ ಒಳ್ಳೆ ಟೈಮ್. ಅವ್ರು ಬೇಕಾದ್ರೆ ಇವಾಗ ಪ್ರಯತ್ನ ಪಟ್ರೆ ಮನೆಯಲ್ಲಿ ಖಂಡಿತವಾಗ್ಲೂ ಗ್ರೀನ್ ಸಿಗ್ನಲ್ ಸಿಕ್ಕತ್ತೆ. ಇನ್ನ 7ನೇ ಮನೆ ಅಂತ ನೋಡಕ್ ಬಂದಾಗ 7ನೇ ಮನೆ ಗುರು ದೃಷ್ಟಿ ಬೀಳ್ತಾ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಇನ್ನಷ್ಟು ಪ್ರೀತಿ ವಿಶ್ವಾಸ ಗೌರವ ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ಆಕ್ಚುಲಿ ಇವುಗಳು ತುಂಬಾ ಬಳಲಿದ್ರು, ಯಾರು ಕಟಕ ರಾಶಿಯವರು. ಇವಾಗ ಅವ್ರಿಗೆ ಒಂದು ಜೀವನದಲ್ಲಿ ಒಂದು ಒಳ್ಳೆ ಉತ್ಸಾಹ ಸಿಗುವಂತ ಒಂದು ಸಮಯ. ಇನ್ನ ಇವ್ರಿಗೆ 9ನೇ ಮನೆ ಮೇಲೂ ಕೂಡ ಗುರು ದೃಷ್ಟಿ ಬೀಳ್ತಾ ಇದೆ. ಸೊ 9ನೇ ಮನೆ ಆಲ್ರೆಡಿ ಶನಿ ಕುತ್ಕೊಂಡಿದ್ರು, ತಂದೆ ಆರೋಗ್ಯದಲ್ಲಿ ಚೆನ್ನಾಗಿರ್ಲಿಲ್ಲ, ಅಥವಾ ಪಿತ್ರಾರ್ಜಿತ ಆಸ್ತಿ ಏನಾದ್ರು ಬರ್ತಿದೆ ಅಂದ್ರೆ ಅದ್ರಲ್ಲಿ ಏನೋ ತಡೆಗಳಾಗ್ತಿತ್ತು. ಅದೃಷ್ಟಕರವಾಗಿ ಯಾರೋ ಏನೋ ನಿಮ್ಗೆ ಏನೋ ಒಂದ್ ಕೆಲಸ ಇದೆ ಬನ್ನಿ ಕೊಡ್ತೀನಿ ಅಂತ ಹೇಳಿ ಅಯ್ಯೋ ವೆಯ್ಟ್ ಮಾಡಿಸೋದು ಅಥವಾ ಕೊಡದೇ ಇರೋದು ಈ ತರ ಆಗ್ತಿತ್ತು. ಅದೇ ಈಗ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಆ ಕೆಲಸಗಳೆಲ್ಲ ಸರಾಗವಾಗಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇವರು ತುಂಬಾ ವರಿ ಮಾಡ್ಕೊಳ್ಳುವಂತದ್ದು ಬೇಡ. ಕೇರ್ಫುಲ್ ಆಗಿರ್ಬೇಕಾಗಿರೋದು ಏನು ಅಂತಂದ್ರೆ, ಸೂರ್ಯ 12ನೇ ಮನೇಲಿ ಇರೋದ್ರಿಂದ ಈ ಜಗಳಗಳು ಇಂಥದ್ದೇನಾದ್ರು ಆಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೆ. ಅಂದ್ರೆ ಒಟ್ಟಾರೆಯಾಗಿ ಕಟಕ ರಾಶಿಗೆನೆ ಗುರು ಬರ್ತಾ ಇರೋದ್ರಿಂದ ಅಂದ್ರೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂತಹ ಸಮಯ ಅಂತ. ಹೌದು.
ಸೊ ಹಾಗೆ ಮಧ್ಯದಲ್ಲಿ ಒಂದಷ್ಟು ತೊಂದರೆ ತಾಪತ್ರಯಗಳು ಕೆಲಸಗಳು ನಿಧಾನ ಆಗೋದು ಆ ಹೌದು. ರೀತಿ ಆಗೋದಾದ್ರೆ ಅದಕ್ಕೆ ಪರಿಹಾರ ಮಾಡ್ಕೋಬೇಕಾದ್ರೆ ಯಾವ ರೀತಿ ಪರಿಹಾರ? ಖಂಡಿತ. ಇವಾಗ ನೋಡಿ, ಇವ್ರಿಗೆ ಲಗ್ನಾಧಿಪತಿ ಬಂದು ಚಂದ್ರ ಆಗ್ತಾನೆ. ಸೊ ಚಂದ್ರನ ಸ್ಥಾನಮಾನ ನಾವ್ ಯಾವಾಗ್ಲೂ ತಿಂಗಳು ಅಷ್ಟು ಇದನ್ನ ಹೇಳ್ಬೇಕಾದ್ರೆ ಹೇಳಲ್ಲ. ಬಿಕಾಸ್ ಎವ್ರಿ ಡೇ ಅಂದ್ರೆ 2-2 ದಿವಸಕ್ಕೆ ಒಂದ್ಸತಿ ಬದಲಾವಣೆ ಆಗ್ತಾ ಇರೋದ್ರಿಂದ ನಾವ್ ಅದನ್ನ ಹೇಳಲ್ಲ. ಇವ್ರು ಒಂದ್ ಸ್ವಲ್ಪ ಚಂಚಲ ಚಿತ್ತರೆ. Okay. ಅಂದ್ರೆ ಬೆಳಗ್ಗೆ ಇದ್ದಿದ್ 3 ಸಾಯಂಕಾಲದಷ್ಟು ಚೇಂಜ್ ಆಗುತ್ತೆ, ಈ ರೀತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇವರು ಪ್ರತಿ ದಿನಾನು ಕೂಡ ಧ್ಯಾನ ಮಾಡ್ಬೇಕು. 10 ನಿಮಿಷನಾದ್ರೂ ಇವ್ರು ಮೆಡಿಟೇಷನ್ ಮಾಡ್ಬೇಕು. Okay. ಈಶ್ವರನ ಒಂದು ಧ್ಯಾನ ಮಾಡುವಂತದ್ದು. ಈಶ್ವರನ ಪ್ರತಿ ದಿನಾನು ಇವರು ಓಂ ನಮಃ ಶಿವಾಯ ಅನ್ನೋ ಬೀಜಾಕ್ಷರಿ ಮಂತ್ರನ ಒಂದು 21 ಸತಿನೋ 11 ಸತಿನೋ ಅಥವಾ 108 ಸತಿ ಸಾಧ್ಯ ಆದ್ರೆ 108 ಸತಿ ಹೇಳ್ಕೊಳ್ಳೋದ್ರಿಂದ ಇವ್ರ ಜೀವನದಲ್ಲಿ ಸ್ವಲ್ಪ ಡಿಸಿಷನ್ ಮೇಕಿಂಗ್ ಕರೆಕ್ಟ್ ಆಗಿ ಮಾಡೋದು ಬಂದ್ಬಿಡುತ್ತೆ. Okay. ಸೊ ಯಾವಾಗ್ಲೂ ಶಾಂತವಾಗಿ ಇರ್ತಾರೆ ಇವರು. ಆಲ್ಮೋಸ್ಟ್ ಶಾಂತವಾಗಿರ್ತಾರೆ. ಕೆಲವ್ರು ಮಾತ್ರ ಸ್ವಲ್ಪ ಟ್ರಿಗರ್, ಯಾಕಂದ್ರೆ ಅವರ ರಾಶಿ ಒಳಗಡೆ ಸೂರ್ಯ ಏನಾದ್ರು ಕೂತಿದ್ರೆ ಅಥವಾ ಕುಜ ಕೂತಿದ್ರೆ ಸ್ವಲ್ಪ ಟ್ರಿಗರ್ ಆಗ್ತಾರೆ, ಇಲ್ಲ ಅಂತಲ್ಲ. ಬಟ್ ಓಕೆ, ಇವ್ರು ಇರೋದ್ರಲ್ಲಿ ನೋಡಕ್ ಹೋದ್ರೆ ಸ್ವಲ್ಪ ತಾಳ್ಮೆ ಸ್ವಭಾವದವರಾಗಿರ್ತಾರೆ. ಇನ್ನ ಇವ್ರು ಇನ್ನೇನ್ ಮಾಡ್ಕೋಬೇಕು ಅಂತಂದ್ರೆ ಸೂರ್ಯನ್ಗೆ ಅರ್ಘ್ಯ ಕೊಡುವಂತದ್ದು. ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನ್ಗೆ ಅರ್ಘ್ಯ ಕೊಟ್ಟು ಆದಿತ್ಯ ಹೃದಯನ ಪಾರಾಯಣ ಮಾಡ್ಬೇಕಾಗತ್ತೆ. ಇದಿಷ್ಟು ಸಾಕು ಇವ್ರಿಗೆ ರೆಮಿಡಿ. ಗುರು ಆಲ್ರೆಡಿ ಬಂದಿದ್ದಾನೆ ಲಗ್ನಕ್ಕೆ, ಒಳ್ಳೇದನ್ನೇ ಮಾಡ್ತಾನೆ. ಗುರುವಿನ ಧ್ಯಾನ ಅಂದ್ರೆ ಗುರುಗಳ ದೇವಸ್ಥಾನಕ್ಕೆ ಗುರುವಾರ ಹೋಗಿ ಬಂದ್ರೆ ಸಾಕು, ಇನ್ಯಾವ್ದು ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಕಟಕ ರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.